ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಓಂ ನಮಃ ಶಿವಾಯ. ಇಂದಿನ ಮುರಳಿ ಎಲ್ಲಿ ಏರುವ ಕಲೆಯ ಯುಗದಲ್ಲಿದ್ದೇವೆ. ಈ ಏರುವಿಕೆಗೆ ಮೂಲಾಧಾರವೇ ರಾಜಯೋಗ. ಪ್ರಾಚೀನ ರಾಜಯೋಗ ಆತ್ಮ ಮತ್ತು ಪರಮಾತ್ಮನ ಮಿಲನ. ರಾಜಯೋಗ ಎಂದರೆ ಕೇವಲ ಕಣ್ಣು ಮುಚ್ಚುವುದಲ್ಲ, ಇದು ಸ್ವಯಂ ರಾಜ್ಯ ಮಾಡುವ ಕಲೆ. ಅಂದರೆ ನಮ್ಮ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಅಧಿಕಾರ ಪಡೆಯುವುದು. ತಪಸ್ಸು ಅದರ ಸ್ವರೂಪ. ಮೆಡಿಟೇಷನ್ ಅಂದರೆ ಕಠಿಣವಾದ ದೈಹಿಕ ಕ್ರಮವಲ್ಲ, ಬದಲಿಗೆ ಮನಸ್ಸನ್ನು ಏಕಾಗ್ರಗೊಳಿಸಿ ಪರಮಾತ್ಮನ ನೆನಪಿನ ಅಗ್ನಿಯಲ್ಲಿ ಹಳೆಯ ವಿಕರ್ಮಗಳನ್ನು ಸುಡುವುದು. ಜ್ಯೋತಿರ್ಬಿಂದು ಸ್ವರೂಪ. ನಾನು ಈ ದೇಹವಲ್ಲ, ಪ್ರಕೃತಿಯ ಮಧ್ಯದಲ್ಲಿ ಮಿನುಗುತ್ತಿರುವ ಒಂದು ದಿವ್ಯ ಜ್ಯೋತಿ ಆತ್ಮ. ಪರಂಧಾಮದ ಅನುಭೂತಿ. ದೇಹದ ಸ್ಮೃತಿಯಿಂದ ದೂರವಾಗಿ ಕೆಂಪು ಪ್ರಕಾಶದ ಶಾಂತಿಧಾಮದಲ್ಲಿರುವ ನನ್ನ ತಂದೆ ಶಿವಬಾಬರವರ ಸನ್ಮುಖದಲ್ಲಿ ನಾನಿದ್ದೇನೆ. ರಾಜಯೋಗದ ವಿಶೇಷತೆ. ಇದು ಜಗತ್ತಿನ ಅತ್ಯಂತ ಪ್ರಾಚೀನ ಮತ್ತು ಸಹಜ ರಾಜಯೋಗ. ಇಲ್ಲಿ ಯಾವುದೇ ಮಂತ್ರ ಅಥವಾ ಕಠಿಣ ಆಸನಗಳ ಅಗತ್ಯವಿಲ್ಲ. ಸಂಬಂಧದ ನೆನಪು. ಪರಮಾತ್ಮನು ನಮ್ಮ ತಂದೆ, ಶಿಕ್ಷಕ, ಸದ್ಗುರು. ಈ ಸಂಬಂಧದ ಪ್ರೀತಿಯೇ ಯೋಗದ ಶಕ್ತಿ. ಪವಿತ್ರತೆ. ರಾಜಯೋಗದ ತಳಹದಿಯೇ ಪವಿತ್ರತೆ. ಮನ್ಮನಾಭವ ಎಂದರೆ ನಿರಂತರವಾಗಿ ತಂದೆಯನ್ನೊಬ್ಬನನ್ನೇ ನೆನಪಿಸುವುದು. ಯೋಗದ ಅನುಭೂತಿ. ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್. ಶಾಂತವಾಗಿ ಕುಳಿತು ಸಂಕಲ್ಪ ಮಾಡಿ ಸ್ಥಿತಿ. ನಾನು ಈ ಭೌತಿಕ ಪ್ರಪಂಚದಿಂದ ಹೊರಬಂದು ಒಬ್ಬ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಪ್ರಕೃತಿಯ 5 ತತ್ವಗಳ ಮೇಲೆ ಜಯ ಸಾಧಿಸಿದ ಮಾಸ್ಟರ್. ಸರ್ವಶಕ್ತಿವಂತ ನಾನಾಗಿದ್ದೇನೆ. ಕಿರಣಗಳ ಅನುಭವ. ಪರಂಧಾಮದಿಂದ ಜ್ಞಾನಸಾಗರನಾದ ಶಿವಬಾಬನ ಪವಿತ್ರ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಆ ಪ್ರಕಾಶವು ನನ್ನ ಆತ್ಮದಲ್ಲಿರುವ ಕತ್ತಲೆಯನ್ನು ದೂರ ಮಾಡುತ್ತಿದೆ. ಅಮರಲೋಕದ ಪಯಣ. ನಾನು ಈಗ ಮೃತ್ಯುಲೋಕದ ಯಾತ್ರಿಕನಲ್ಲ, ಸತ್ಯುಗದ ಅಮರಲೋಕದ ರಾಜಕುಮಾರ. ನನ್ನ ಸಂಸ್ಕಾರಗಳು ದೇವತಾ ಸಂಸ್ಕಾರಗಳಾಗಿ ಬದಲಾಗುತ್ತಿವೆ. ವಿಶ್ವ ಕಲ್ಯಾಣ. ನನ್ನ ಈ ಶಾಂತಿ ಮತ್ತು ಪವಿತ್ರತೆಯ ಕಿರಣಗಳು ಇಡೀ ವಿಶ್ವಕ್ಕೆ ಹರಡುತ್ತಿವೆ. ಸರ್ವರ ದುಃಖ ದೂರವಾಗುತ್ತಿದೆ. ನೆನಪಿನ ಯಾತ್ರೆಯೇ ಅಮರಲೋಕಕ್ಕೆ ಹೋಗುವ ಏಕೈಕ ದಾರಿ. ರಾಜಯೋಗ. ಸಿದ್ಧತೆ. ಸ್ಥಳ. ಶಾಂತವಾದ ಜಾಗವನ್ನು ಆರಿಸಿಕೊಳ್ಳಿ. ಸ್ಥಿತಿ. ಆರಾಮವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ನಿಧಾನವಾಗಿ ತೆರೆದಿಡಿ. ಶೂನ್ಯದತ್ತ ಅಥವಾ ಒಂದು ಬಿಂದುವಿನತ್ತ ದೃಷ್ಟಿ ಇರಲಿ. ಶ್ವಾಸಕ್ರಿಯೆ. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಆತ್ಮಪ್ರಜ್ಞೆ. ಸೆಲ್ಫ್ ಅವೇರ್ನೆಸ್. ನಾನು ಈ ದೈಹಿಕ ಶರೀರವಲ್ಲ, ನಾನು ಈ 2 ಹುಬ್ಬುಗಳ ಮಧ್ಯೆ ವಾಸಿಸುವ ಒಂದು ಚೈತನ್ಯ ಜ್ಯೋತಿರ್ಬಿಂದು ಆತ್ಮ. ದೇಹದ ಅಂಗಾಂಗಗಳಿಂದ ಮನಸ್ಸನ್ನು ತೆಗೆದುಕೊಂಡು ನಾನು ಕೇವಲ ಒಂದು ಪ್ರಕಾಶಮಾನವಾದ ಶಕ್ತಿ ಎಂದು ಭಾವಿಸಿ. ಪರಮಾತ್ಮನ ನೆನಪು. ಕನೆಕ್ಷನ್. ಈಗ ನಿಮ್ಮ ಮನಸ್ಸು ಬುದ್ಧಿಯನ್ನು ಮೇಲಕ್ಕೆ ಅಂದರೆ ಪರಮಧಾಮದತ್ತ ಕೊಂಡೊಯ್ಯಿರಿ. ಅಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಬೆಳಕಿನಲ್ಲಿ ಕುಳಿತಿರುವ ಶಾಂತಿಯ ಸಾಗರ ಜ್ಯೋತಿರ್ಬಿಂದು ಪರಮಾತ್ಮನನ್ನು ಕಲ್ಪಿಸಿಕೊಳ್ಳಿ.
ಪರಮಾತ್ಮ ನನ್ನ ತಂದೆ, ನನ್ನ ಪರಮ ಶಿಕ್ಷಕ ಮತ್ತು ನನ್ನ ಮಾರ್ಗದರ್ಶಕ ಎಂದು ಮನಸ್ಸಿನಲ್ಲಿ ಸ್ಮರಿಸಿ, ಗುಣಗಳ ಅನುಭೂತಿ ರಿಯಲೈಸೇಷನ್, ಪರಮಾತ್ಮನಿಂದ ಪವಿತ್ರತೆ, ಶಾಂತಿ ಮತ್ತು ಪ್ರೀತಿಯ ಕಿರಣಗಳು ನಿಮ್ಮ ಮೇಲೆ ಬೀರುತ್ತಿವೆ ಎಂದು ಭಾವಿಸಿ, ಪರಮಾತ್ಮ ಶಾಂತಿ ನನ್ನೊಳಗೆ ತುಂಬುತ್ತಿದೆ, ನಾನು ಸಂಪೂರ್ಣ ಶಾಂತನಾಗುತ್ತಿದ್ದೇನೆ ಎಂಬ ಸಕಾರಾತ್ಮಕ ಆಲೋಚನೆ ಮಾಡಿ ವಾಪಸ್ ಅಂದರೆ ಕನ್ಕ್ಲೂಷನ್ ಈ ದಿವ್ಯ ಅನುಭವದ ನಂತರ ನಿಧಾನವಾಗಿ ಮತ್ತೆ ಈ ಭೌತಿಕ ಪ್ರಪಂಚ ಮತ್ತು ನಿಮ್ಮ ದೇಹದ ಸ್ಮೃತಿಗೆ ಮರಳಿ ಈ ಶಾಂತಿಯ ಸ್ಥಿತಿಯನ್ನು ದಿನವಿಡೀ ನಿಮ್ಮ ಕೆಲಸಗಳಲ್ಲಿ ಉಪಯೋಗಿಸಿ ಪ್ರಯತ್ನಿಸಿ. ರಾಜಯೋಗದ ಮುಖ್ಯ ಲಾಭಗಳು: ಮಾನಸಿಕ ಶಾಂತಿ, ಮನಸ್ಸಿನ ಆತಂಕ ಮತ್ತು ಒತ್ತಡ ಕಡಿಮೆಯಾಗುತ್ತದೆ, ಏಕಾಗ್ರತೆ, ಬುದ್ಧಿ ಚುರುಕಾಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ, ಆಂತರಿಕ ಶಕ್ತಿ, ಕೋಪ, ಕಾಮ, ಲೋಭಗಳಂತಹ ವಿಕಾರಗಳನ್ನು ಗೆಲ್ಲುವ ಶಕ್ತಿ ಸಿಗುತ್ತದೆ. ಒಂದು ಸಣ್ಣ ಕಿವಿ ಮಾತು: ರಾಜಯೋಗವನ್ನು ದಿನಕ್ಕೆ 2 ಬಾರಿ ಮುಂಜಾನೆ ಮತ್ತು ಸಂಜೆ ಕನಿಷ್ಠ 10-15 ನಿಮಿಷ ಅಭ್ಯಾಸ ಮಾಡುವುದು ಉತ್ತಮ. ರಾಜಯೋಗದಿಂದ ಪಾಪಗಳು ಭಸ್ಮವಾಗುತ್ತವೆ. ಇದು ಯೋಗಾಗ್ನಿ. ರಾಜಯೋಗದ ಮೂಲಕ ಪರಮಾತ್ಮನ ನೆನಪು, ಜ್ಯೋತಿ ಸ್ವರೂಪದ ದರ್ಶನ, ವಿಜುವಲೈಸ್ ದ ಲೈಟ್. ನಿಮ್ಮ ಮನಸ್ಸಿನ ಕಣ್ಣಿನ ಮುಂದೆ ಬುದ್ಧಿಯಲ್ಲಿ ಪರಮಾತ್ಮನನ್ನು ಒಬ್ಬ ಮನುಷ್ಯನಂತೆ ಕಲ್ಪಿಸಿಕೊಳ್ಳಬೇಡಿ. ಪರಮಾತ್ಮ ನಿರಾಕಾರ ಸ್ವರೂಪ, ಜ್ಯೋತಿರ್ಬಿಂದು, ಸೂರ್ಯನಿಗಿಂತಲೂ ಪ್ರಕಾಶಮಾನವಾದ ಆದರೆ ತಂಪಾದ ಬೆಳಕಿನ ಒಂದು ಸಣ್ಣ ಬಿಂದುವಿನಂತೆ, ಪುಟ್ಟ ಬಿಂದುವಿನಂತೆ ಪರಮಾತ್ಮನನ್ನು ಕಾಣಿರಿ. ಸ್ಥಾನದ ಸ್ಮೃತಿ, ದ ಹೋಲಿ ಅಬೋರ್ಡ್. ಈ ಭೌತಿಕ ಜಗತ್ತಿನ ಗದ್ದಲದಿಂದ ಮನಸ್ಸನ್ನು ಮೇಲೆತ್ತಿ ನಕ್ಷತ್ರಗಳಿಗೂ ಆಚೆಗಿರುವ ಶಾಂತಿಯುತವಾದ ಪರಮಧಾಮ ಅಥವಾ ಬೆಳಕಿನ ಲೋಕದಲ್ಲಿ ಪರಮಾತ್ಮನನ್ನು ಅಲ್ಲಿ ವಿರಾಜಮಾನವಾಗಿದ್ದಾರೆ, ನೆಲೆಸಿದ್ದಾರೆ ಎಂದು ಭಾವಿಸಿ, ಆ ಕೆಂಪು ಬಂಗಾರದ ಬೆಳಕಿನಲ್ಲಿ ನೀವು ಮತ್ತು ಪರಮಾತ್ಮ ಮಾತ್ರ ಇದ್ದೀರಿ ಎಂಬ ಅನುಭೂತಿ ಪಡೆಯಿರಿ. ಸಂಬಂಧದಿಂದ ಮಾತುಕತೆ ಅಂದರೆ ಸೈಲೆಂಟ್ ಕನ್ವರ್ಸೇಷನ್ ಮಾಡಿ ಪರಮಾತ್ಮನೊಂದಿಗೆ ನಿಮಗೆ ಇಷ್ಟವಾದ ಸಂಬಂಧವನ್ನು ಬೆಳೆಸಿ. ತಂದೆಯಾಗಿ, ಹೇ ಪರಮಾತ್ಮ, ನೀನೇ ನನ್ನ ತಂದೆ. ನಿನ್ನ ಮಗುವಾದ ನನಗೆ ನಿನ್ನ ಸರ್ವ ಆಸ್ತಿ, ಶಾಂತಿ, ಸುಖ ಸಿಗುತ್ತಿದೆ. ಗೆಳೆಯನಾಗಿ ನಿಮ್ಮ ಮನಸ್ಸಿನ ಎಲ್ಲ ಗೊಂದಲಗಳನ್ನು ಪರಮಾತ್ಮನ ಮುಂದೆ ಹರಿಬಿಡಿ. ಪರಮಾತ್ಮ ನಿಮ್ಮನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ ಎಂದು ನಂಬಿ, ಗುರುವಾಗಿ ನನಗೆ ಸರಿಯಾದ ದಾರಿ ತೋರಿಸು ಎಂದು ಪ್ರಾರ್ಥಿಸಿ. ಶಕ್ತಿಯ ಸಂಚಲನ, ಅಬ್ಸಾರ್ಬಿಂಗ್ ದ ಪವರ್ಸ್. ಯೋಗದಲ್ಲಿ ನಾವು ಪರಮಾತ್ಮನು ಗುಣಗಳ ಸಾಗರ, ಪರಮಾತ್ಮನಿಂದ ಶಾಂತಿ, ಪ್ರೀತಿ ಮತ್ತು ಪವಿತ್ರತೆಯ ಕಿರಣಗಳು ಜಲಪಾತದಂತೆ ನಿಮ್ಮ ಮೇಲೆ ಬೀಳುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ. ನಾನು ಶಾಂತ ಸ್ವರೂಪ ಆತ್ಮ. ಪರಮಾತ್ಮನ ಶಾಂತಿ ನನ್ನೊಳಗೆ ತುಂಬುತ್ತಿದೆ ಎಂದು ಮನಸ್ಸಿನಲ್ಲೇ ಪಠಿಸಿಕೊಳ್ಳಿ. ದಿನನಿತ್ಯದ ಜೀವನದಲ್ಲೇ ರಾಜಯೋಗ ಅಂದರೆ ಕರ್ಮಯೋಗ ಮಾಡಿ ಕೆಲಸ ಮಾಡುತ್ತಲೇ ಪರಮಾತ್ಮನನ್ನು ನೆನಪಿನಲ್ಲಿಡುವುದು ಶ್ರೇಷ್ಠ ರಾಜಯೋಗ. ಅಡುಗೆ ಮಾಡುವಾಗ ಪರಮಾತ್ಮನ
ನೆನಪಿನಲ್ಲಿ ಈ ಆಹಾರ ತಯಾರಿಸುತ್ತಿದ್ದೇನೆ. ಇದು ಪ್ರಸಾದವಾಗಲಿ ಎಂದು ಭಾವಿಸಿ ಕೆಲಸ ಮಾಡುವಾಗ ನಾನು ಪರಮಾತ್ಮನ ಪರವಾಗಿ ಈ ಕೆಲಸ ಮಾಡುತ್ತಿರುವ ಒಬ್ಬ ನಿಮಿತ್ತ ಮಾತ್ರ ಎಂದುಕೊಳ್ಳಿ. ರಾಜಯೋಗದ ಮುಖ್ಯ ಮಂತ್ರ ಮನ್ಮನಾಭವ ಆಗಿದೆ. ಅಂದರೆ ನಿಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಸಿಗೊಳಿಸಿ, ಕೇಂದ್ರೀಕರಿತಗೊಳಿಸಿ. ಸಲಹೆ: ಪ್ರತಿದಿನ ಮುಂಜಾನೆ ಅಮೃತ ವೇಳೆ ಅಂದರೆ ಸೂರ್ಯೋದಯಕ್ಕೂ ಮುಂಚೆ 15 ನಿಮಿಷ ಈ ರೀತಿ ಪರಮಾತ್ಮನನ್ನು ನೆನಪಿಸಿಕೊಳ್ಳಿ, ಯೋಗ ಮಾಡಿ. ಇದು ನಿಮ್ಮ ಇಡೀ ದಿನವನ್ನು ಉತ್ಸಾಹದಿಂದ ಇಡುತ್ತದೆ. ನಾನು ಆತ್ಮನಾಗಿದ್ದೇನೆ. ಆತ್ಮಸ್ವರೂಪ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಚೈತನ್ಯ ನಕ್ಷತ್ರ. ನಾನು ಈ ಭೌತಿಕ ದೇಹಕ್ಕಿಂತ ಭಿನ್ನವಾದ ಅವಿನಾಶಿ ಆತ್ಮ. ಪರಮಾತ್ಮನ ನೆನಪು ನನ್ನ ಬುದ್ಧಿಯ ದ್ವಾರವು ಪರಮಪಿತ ಶಿವಬಾಬರವರ ಕೈಯಲ್ಲಿದೆ. ಅವರು ಜ್ಞಾನ ಸಾಗರ. ನನ್ನನ್ನು ಪತಿತದಿಂದ ಪಾವನನಾಗಿ ಮಾಡುತ್ತಿದ್ದಾರೆ. ಏರುವ ಕಲೆ ಬಾಬರವರು ನೀಡುತ್ತಿರುವ ಜ್ಞಾನದ ರೆಕ್ಕೆಗಳಿಂದ ನಾನು ಹಳೆಯ ಪ್ರಪಂಚವನ್ನು ಮರೆತು ಹಾರುತ್ತಿದ್ದೇನೆ. ಪ್ರತಿಯೊಂದು ಶ್ವಾಸದಲ್ಲೂ ಬಾಬಾ ಬಾಬಾ ಎಂಬ ಸ್ಮರಣೆ ನನ್ನನ್ನು ಏರುವ ಕಲೆಗೆ ಕೊಂಡೊಯ್ಯುತ್ತಿದೆ. ವಿಶ್ವ ಕಲ್ಯಾಣ. ನಾನು ಮಾಸ್ಟರ್ ಜ್ಞಾನಸಾಗರನಾಗಿ ಇಡೀ ವಿಶ್ವಕ್ಕೆ ಶಾಂತಿ ಮತ್ತು ಪವಿತ್ರತೆಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ಸರ್ವರ ಉನ್ನತಿಯೇ ನನ್ನ ಸಂಕಲ್ಪವಾಗಿದೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.